ಅಟ್ಟಿ ಜ್ಞಾನ ವಿಕಾಸಕ್ಕೆ ಅಕ್ಷರ ಕಲಿಕೆಯೇ ಅಡಿಗಲ್ಲು. ಅಕ್ಷರಾಭ್ಯಾಸದಿಂದ ನಿಮ್ಮ ಮಕ್ಕಳಿಗೆ ನಮ್ಮ ಶಾಲೆಗೆ ಯಶಸ್ಸು ಕಾಣಲು ಸಾಧ್ಯ ಎಂದು ಶ್ರೀ ಮೂಗಬಸವೇಶ್ವರ ಶಾಲೆಯ ಕಾರ್ಯದರ್ಶಿ ಕೆಆರ್ ತಿಪ್ಪೇಸ್ವಾಮಿ ಹೇಳಿದರು. ಶುಕ್ರವಾರ ಅವರು ಮಲ್ಲೂರಳ್ಳಿ ಶ್ರೀ ಮೂಗಬಸವೇಶ್ವರ ಐಟೆಕ್ ಶಾಲೆಯಲ್ಲಿ ಸರಸ್ವತಿ ದೇವಿ ಪೂಜೆ ಸಮಾರಂಭ ಹಾಗೂ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿ ಮಾತನಾಡಿದ ಅವರು, ಅಕ್ಷರ ಜ್ಞಾನ ಗುರು ಪರಂಪರೆಯಿಂದಲೇ ಎಲ್ಲರಿಗೂ ತಲುಪಬೇಕು. ಪೋಷಕರು ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲು ಶೃಂಗೇರಿ ಶಾರದಾಂಬೆ ದೇವಾಲಯಕ್ಕೆ ಹೋಗಿ ಅಕ್ಷರಾಭ್ಯಾಸ ಮಾಡಲು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು 10 ರಿಂದ 15 ಸಾವಿರ ಹಣ ಖರ್ಚು ಮಾಡಿ ಅಕ್ಷರಾಭ್ಯಾಸ ಮಾಡಿಸಬೇಕಾಗುತ್ತದೆ. ಆದ್ದರಿಂದಲೇ ನಮ್ಮ ಶಾಲೆಯಲ್ಲಿ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಪೋಷಕರ ಸಮ್ಮುಖದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ನಿಮ್ಮ ಮಕ್ಕಳಿಗೆ ಮತ್ತು ನಮ್ಮ ಶಾಲೆಗೆ ಶ್ರೇಯಸ್ ಅಂತಂದ್ರೆ ತಪ್ಪಾಗಲ್ಲ. ಯಾಕಪ್ಪ ಅಂತಂದ್ರೆ ನಾವು ನೀವೆಲ್ಲರೂ ಶಾರದೆ ಅಂದ್ರೆ ಶೃಂಗೇರಿಗೆ ಹೋಗ್ಬಿಟ್ಟು ನಾವು ಅಕ್ಷರಾಭ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಬಹಳಷ್ಟು ಖರ್ಚಾಗುತ್ತೆ. ಜೊತೆಗೆ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಅಲ್ಲಿ ನಾವು ಅಕ್ಷರಾಭ್ಯಾಸ ಮಾಡಲಿಕ್ಕೆ ಕನಿಷ್ಠ ಅಂತಂದ್ರೂ ಅಲ್ಲಿ ಅರ್ಚಕ ಹಿಡಿಬೇಕು. ಆನಂತರ ಅಲ್ಲಿ ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಕನಿಷ್ಠ ಅಂತಂದ್ರೂ ಒಂದು 10 ರಿಂದ 15 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಆ ಕೆಲಸ ನಾವು ಮಾಡೋಣ. ಯಾಕಪ್ಪ ಅಂದ್ರೆ ದುಡ್ಡು ಖರ್ಚಾಗುತ್ತೆ, ಜೊತೆಗೆ ಟೈಮ್ ಇಲ್ಲ, ಅದು ಅಭ್ಯಾಸ ಇಲ್ಲ ನಮ್ಗೆ ಕರ್ಕೊಂಡು ಹೋಗಿ ಅದು ಎಲ್ಲ ಅಕ್ಷರಾಭ್ಯಾಸ ಮಾಡೋಂಥದ್ದು. ಯಾರೋ ತಿಳಿದಂಥವ್ರು ಅದಕ್ಕೆ ಇಂಪಾರ್ಟೆಂಟ್ ಕೊಡೋಂಥವ್ರು ಅಂದ್ರೆ ಅಕ್ಷರಾಭ್ಯಾಸವನ್ನ ಮಾಡಬೇಕು, ಅಲ್ಲಿ ಮಾಡಿಸ್ಬೇಕು, ನಮ್ಮ ಮಕ್ಳಿಗೆ ಒಳ್ಳೇದಾಗುತ್ತೆ, ಆ ಶಾರದೆ ನಮ್ಗೆ ಒಲಿತಾಳೆ, ಮಕ್ಳಿಗೆ ಒಲಿತಾಳೆ ಅಂತ ಅನ್ನೋ ಒಂದು ಭಾವನೆಯಿಂದ ಯಾರೋ ಒಬ್ರು ಊರಿಗೊಬ್ರು ಅನ್ನೋದು ಹೋಗ್ಬೋದು, ಹೋಗ್ತಾನೆ ಇರ್ಬೋದು. ಹಂಗಾಗಿ ನಾವೇನ್ ಮಾಡಿದ್ವಿ ಅಂದ್ರೆ ನಮ್ಮ ಸಂಸ್ಥೆಯರು ನಮ್ಮ ಶಾಲೆಯಲ್ಲೂ ಕೂರ್ತು ಒಂದು ಎಲ್ಲ ಮಕ್ಕಳನ್ನ ಕರೆಸ್ಬಿಟ್ಟು ಆ ಶೃಂಗೇರಿ ಶಾರದಾದೇವಿಯನ್ನ ಇಲ್ಲಿಗೆ ಕರೆಸಿ ನಾವು ಯಾಕೆ ಅಕ್ಷರಾಭ್ಯಾಸನ ಮಾಡಿಸಬಾರ್ದು ನಮ್ಮ ಮಕ್ಕಳಿಗೆ, ಅದೊಂದು ಪುಣ್ಯದ ಕೆಲಸ ಅಂತೇಳಿ ನಮ್ಮ ಸಂಸ್ಥೆಯರು ಮತ್ತು ನಮ್ಮ ಶಾಲೆ ಕಲಿತು ಮಾತಾಡಿದಾಗ ಅದಕ್ಕೆ ಸಪೋರ್ಟ್ ಆಗಿ ನಮ್ಮ ಗುರುಗಳಾದಂಥ ತಿಪ್ಪೇಸ್ವಾಮಿ ಅವರು ಬಂದು ಎಲ್ಲ ಕಾರ್ಯಗಳನ್ನ ಇದೊಂದೇ ಅಲ್ಲ, ನಮ್ಮ ಇನ್ನೊಂದು ಶಾಲೆ ಇದೆ ಅಲ್ಲೇ ಸಮೇತಲ್ಲಿ ಬಂದು ಶ್ರದ್ಧಾಭಕ್ತಿಯಿಂದ ಎಲ್ಲ ಸುಸೂತ್ರವಾಗಿ ಕಾರ್ಯಗಳನ್ನ ಮಾಡಿ ಆ ಒಂದು ಶಾರದೆಗೆ ಮಕ್ಕಳ ಒಂದು ಕಾರ್ಯವನ್ನು ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ನೀಡ್ತೀನಿ. ಹಾಗೆ ನಿಮಗೆ ಇಷ್ಟೊತ್ತು ನಮ್ಮ ಟೀಚರ್ಸ್ ಹೇಳಿದ್ರು ಏನಂದ್ರೆ ನಿಮ್ಮ ಸಂಬಂಧ. ಇನ್ನು ಪೋಷಕರು ತಮ್ಮ ಮಕ್ಕಳಿಗೆ ಕೈಯಲ್ಲಿ ಅರಿಶಿನ ಕೊಂಬು, ಹಾಲು ಮತ್ತು ಚಂದನದ ನೀರಿನಿಂದ ಅದ್ದಿಸುವ ಮೂಲಕ ಅಕ್ಕಿ ಮೇಲೆ ಅಕ್ಷರಾಭ್ಯಾಸ ಮಾಡಿಸುವ ಮೂಲಕ ಶಾಲೆಯ ಎಲ್ಲ ಪುಟಾಣಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲಾಯಿತು. ಇದೇ ವೇಳೆ ಮುಖ್ಯ ಶಿಕ್ಷಕಿ ಎಂಟಿ ಸುನೀತಾ ಮಾತನಾಡಿ, ಅವರು ಪೋಷಕರು ತಮ್ಮ ಮಕ್ಕಳಿಗೆ ಎಳೆಯ ವಯಸ್ಸಿನಲ್ಲಿ ಅಕ್ಷರಾಭ್ಯಾಸ ಮಾಡುವುದನ್ನ ಕಲಿಸಬೇಕು. ಪೋಷಕರ ನಿರಂತರ ಪರಿಶ್ರಮ, ಸತತ ಪ್ರಯತ್ನ, ತ್ಯಾಗದಿಂದ ಮಾತ್ರ ತಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸಲು ಸಾಧ್ಯ ಎಂದರು. ಆದ್ರೆ ನಮ್ಮಲ್ಲಿ ಆ ಅರಿವು ಬಹಳಷ್ಟು ಪೇರೆಂಟ್ಸ್ಗೆ ಇಲ್ಲ. ವಿದ್ಯಾಭ್ಯಾಸ ಮಾಡಿಸಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ವಿದ್ಯೆ ಕಲಿಸಬೇಕು, ಆರಂಭ ಮಾಡ್ಬೇಕು ಅನ್ನೋ ಅರಿವು ಬಹಳಷ್ಟು ಪೇರೆಂಟ್ಸ್ ಅಲ್ಲಿ ಇಲ್ಲೇ ಇಲ್ಲ. ಸೊ ಅಂತವರಿಗೆ ಅದ್ರ ಬಗ್ಗೆ ಅರಿವೇ ಇಲ್ಲದೆ ಇದ್ರು ಕೂಡ ನಿಮ್ಮ ಮಗುಗೆ ಅಂತ ಒಂದು ಅದೃಷ್ಟ ಸಿಗ್ತಿದೆ ಅಂದ್ರೆ ಇವತ್ತು ಅದು ನಮ್ಮ ಶಾಲೆಗೆ ಸಿಗ್ತಿದೆ ಅಂದ್ರೆ ಎಲ್ಲರೂ ಧನ್ಯರಂತಾನೆ ಹೇಳ್ಬೋದು. ವಿದ್ಯೆಯಿಂದ ನಾವು ಯಾಕೆ ಕಲಿಸ್ತೀವಿ, ವಿದ್ಯೆಯಿಂದ ಏನ್ ಇಂಪಾರ್ಟೆಂಟ್ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ. ವಿದ್ಯಾರ್ಥಿನ ಪಶು ಸಮಾನ ಅಂತ ಹೇಳ್ತಾರೆ. ಅಂದ್ರೆ ವಿದ್ಯೆಯಿಂದ ಇರೋದು ಪಶುಗಿಂತಲೂ ಕಳೆ ಅಂತೆ. ವಿದ್ಯೆ ನಾವೆಲ್ಲರೂ ಪ್ರಾಣಿಗಳೇ ಆಗಿದ್ರು, ನಮ್ಮನ್ನು ಪ್ರಾಣಿಗಳಂತ ಹೇಳಿದ್ರು, ನಾವು ಪ್ರಾಣಿಗಳಿಗೂ ವಿದ್ಯೆ ಕೊಡ್ತೀವಿ. ಆದ್ರೆ ವಿವೇಕ ಅನ್ನೋ ಒಂದು ಪದ ನಮ್ಮನ್ನ ಪ್ರಾಣಿಗಳಿಂದ ಬೇರ್ಪಡಿಸಿದೆ. ಮನುಷ್ಯನಿಗೆ ವಿವೇಕ ಇದ್ರೆ ಆ ವಿವೇಕವನ್ನ ಕಲಿಸಲಿಕ್ಕೆ ಸಂಸ್ಕೃತಿ ಸಂಪ್ರದಾಯನ ಹೇಳ್ಕೊಡೋದನ್ನ ಮೊದಲನೇ ಹೆಜ್ಜೆಯ ವಿದ್ಯೆ ಅಂತ ಹೇಳ್ತೀವಿ. ಸೊ ಆ ವಿದ್ಯೆನ ಫಾರ್ಮಲ್ ಆಗಿ ಕಲಿಸೋದಕ್ಕೆ ಅಣೆ ಮಾಡುವಂತಹ ಕಾರ್ಯಕ್ರಮ ಇದು. ಅತ್ಯದ್ಭುತವಾದ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಆಗ್ತಿದೆ. ಇನ್ನು ಹಲವಾರು ಪೋಷಕರು ಬರಬೇಕಿತ್ತು. ಸೊ ಬಂದಿಲ್ಲ, ಕಾರ್ಯಕ್ರಮದ ಸಭೆಯನ್ನ ಉಳಿದಿದ್ದೀರಾ ಈಗ. ಸೊ ನೀವೆಲ್ಲರೂ ಧನ್ಯರು. ನಿಮ್ಮ ಮಕ್ಕಳಿಗೆ ಇದರಿಂದ ಒಳ್ಳೆ ಫ್ಯೂಚರ್ ಸಿಗ್ಲಿ, ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಕೇಳ್ಕೊತೀನಿ. ಹಾಗೆ ನೀವೆಲ್ಲರೂ ಏನ್ ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿದಿರಲ್ಲ, ನಿಮ್ಮೆಲ್ಲರ ಡಿಸಿಷನ್ ನಿಜವಾದ ರೈಟ್ ಆಗಿದೆ ಅಂತಾನೆ ಅನ್ಕೊಳ್ರಿ. ಇವತ್ತಿಂದ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಫ್ಯೂಚರ್ ಸಿಗುತ್ತೆ. ಒಂದು ಒಳ್ಳೆ ವಿದ್ಯಾರಂಭದ ಮೂಲಕ ವಿದ್ಯಾರ್ಥಿದೇವತೆ ಆಗಿರುವಂತಹ ಸರಸ್ವತಿಯನ್ನು ಪೂಜಿಸೋದ್ರ ಮೂಲಕ ಅವರ ವಿದ್ಯೆಯನ್ನು ಆರಂಭಿಸಿದ್ದೀರಾ. ಅವರೆಲ್ಲ ಉಜ್ವಲವಾದ ಭವಿಷ್ಯವನ್ನ ನಾವು ಸೇರಿ ಕಟ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ
ಎಲ್ರಿಗೂ ಧನ್ಯವಾದ. ಇದೇ ಸಂದರ್ಭದಲ್ಲಿ ಸಹ ಶಿಕ್ಷಕರಾದ ಪಾಲಯ್ಯ, ಪಾಲಾಕ್ಷ, ಶಿಲ್ಪಾ, ಲಕ್ಷ್ಮಿ, ಜ್ಯೋತಿ, ಸಂಧ್ಯಾ, ಕೀರ್ತಿ, ಪೋಷಕರಾದ ಸೌಂದರ್ಯ, ಸುಷ್ಮಿತಾ, ಮೀನಾಕುಮಾರಿ ಇದ್ರು.